ಎಲ್ಲ ಪರಮ ಪೂಜ್ಯ ಶ್ರೀಗಳೇ, ಸರ್ಕಾರದ ಮಂತ್ರಿಗಳಂತ ಸತೀಶ್ ಜಾರಕಿಹೊಳಿ ಅವರೇ, ನಮ್ಮ ಜೈನ್ ಸಮುದಾಯದ ನಮ್ಮ ಪ್ರತಿನಿಧಿ ಮಂತ್ರಿಗಳಂತ ಸುಧಾಕರ್ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಶಾಸಕರಂತ ನಮ್ಮ ಸೇಠ್ರವರೇ, ನಮ್ಮ ಚೇನ್ರಾಜ್ ಜಟ್ಟಿಹೊಳಿ ಅವರೇ, ನಮ್ಮ ವೀರ್ ಕುಮಾರ್ ಪಾಟೀಲ್ ರವರೇ, ಇನ್ನು ವೇದಿಕೆ ಇರುವಂತ ಎಲ್ಲ ಪ್ರಮುಖ ನಾಯಕರುಗಳೇ, ಅಭಯ್ ಪಾಟೀಲ್ ರವರೇ, ಕನ್ನಡಕ ಹಾಕೊಂಡಿದ್ದಾರೆ, ಕಾಣಲಿಲ್ಲ, ಯಾರೋ ಹೀರೋ ತರ ಕೂತ್ಬಿಟ್ಟಿದ್ದಾರೆ ಅವರು. ಮಾತೇಶ್ ಕೌಜರಿ ಅವರೇ, ನಮ್ಮ ಇನ್ನಪ್ಪ ಪಾಟೀಲ್ ಇದಲ್ಲ, ಸಂಜಯ್ ಪಾಟೀಲ್ ಅವರು, ಇನ್ನೆಲ್ಲ ಬಹಳ ಮುಖಂಡಗಳಿದ್ದಾರೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದೀರಿ. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ. ಹಂಗೆ ಇಂಥ ಒಂದು ದೊಡ್ಡ ಧರ್ಮ ಸಭೆಗೆ ಬಂದು ತಮ್ಮ ಧ್ವನಿ, ತಮ್ಮ ಹೋರಾಟ, ತಮ್ಮ ವಿಚಾರಗಳನ್ನ ತಿಳ್ಕೊಂಡು ಶ್ರೀಗಳ ಆಶೀರ್ವಾದ ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ನಿಮ್ಮ ಆಶೀರ್ವಾದವನ್ನು ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನಬ್ಬ ನಾಮ ಹಲವು. ಲಕ್ಷ್ಮಿಯವರು ಹೇಳ್ತಾ ಇದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತೇಳಿ. ಹಂಗೆ ನಮ್ಮ ಮುಕ್ತಿ ಮಂದಿರದ ಗಂಗಾಧರಜ್ಜ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಕೂಗಿದ್ದಾರೆ. ಹಂಗೆ ನಿಮ್ ಧರ್ಮ ಆಚರಣೆ ಮಾಡತ್ರಲ್ಲಿ, ಮಾನವನ ಧರ್ಮ ಆಚರಣೆ ಮಾಡತ್ರಲ್ಲಿ ಯಾರು ಅಡ್ಡಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ನಮ್ಮ ಸಂವಿಧಾನದಲ್ಲಿ ಹೋರಾಟ, ಕೂಗು, ಭಾವನೆ, ಭಕ್ತಿ ಎಲ್ಲ ಕೂಡ ಅಡಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶ್ರೀಗಳು ಸ್ವಾಮೀಜಿ ಮಹಾರಾಜರವರು, ಪರಮ ಪೂಜ್ಯ ಸಂತರು ಅವರು ನನಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ನಾನಿಲ್ಲೇ ಅನೌನ್ಸ್ ಮಾಡೋಷ್ಟು ಶಕ್ತಿ ನನಗಿರಬಹುದು, ಆದರೂ ನಾನು ಸತೀಶ್ ಅವರು, ಲಕ್ಷ್ಮಿಯವರು, ಸುಧಾಕರ್ ಅವರು ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಭಾವನೆ, ನಿಮ್ಮ ಭಕ್ತಿ, ನಿಮ್ಮ ಬೇಡಿಕೆ ಏನಿದೆ ಅಂತ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸ್ಪಂದಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ವಿಧಾನಸೌಧದಲ್ಲಿ ನಮ್ಮ ಲಕ್ಷ್ಮಣ್ ಸವದಿಯವರು ಬಂದು ನನಗೆ ಕರೆದ್ರು, ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ, ನಾನು ತಿಳಿಸ್ತೀನಿ ಒಂದು 5 ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು. ಆದ್ರೆ ನಾನು ಸತೀಶಣ್ಣ, ಲಕ್ಷ್ಮಿ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದು. ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸೆಗೆ ಒಂದು ದೊಡ್ಡ ಹೆಸರನ್ನ ಪಡೆದ್ರು, ಅವರು ಈ ಬೆಳಗಾವಿಗೆ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು 100 ವರ್ಷ ಆಗಿದೆ, 1924ರಲ್ಲಿ. ಈ ವರ್ಷ ಅದೇ ಒಂದು ಸಂಭ್ರಮವನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನ ಕೊಟ್ಕೊಂಡು ನಾವು ಬರ್ತಾ ಇದ್ದೋ. ಸೊ ಹಂಗೆ ಇವತ್ತು ಆ ಒಂದು ಭವ್ಯವಾದಂಥ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರರಾಗಬೇಕು, ಇತಿಹಾಸದ ಘಟ್ಟಕ್ಕೆ ತಾವು ಕೂಡ ಸೇರ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನ ಮಾಡಿಕೊಂಡು, ಚಿಂತೆ ಮಾಡೋದು ಬೇಡ, ಸುಧಾಕರ್ಗೂ ಕಿವಿಲಿ ಹೇಳಿದ್ದೀನಿ, ಸ್ವಾಮೀಜಿಯವ್ರಿಗೂ ಕಿವಿಲಿ ಹೇಳಿದ್ದೀನಿ, ನಿಮ್ಮ ಜೊತೆ ಈ ಸರ್ಕಾರ DK ಶಿವಕುಮಾರ್ ಇದ್ದಾನೆ ಅನ್ನೋದನ್ನ ನೀವು ಬರದಲ್ಲಿ ಇಟ್ಕೊಂಡಿದ್ದೀರಿ. ರೈಟಿಂಗ್ ಅಲ್ಲಿ ನೀವೆಲ್ಲ ಇಟ್ಕೊಂಡು ಹೋಗ್ಬಿಡ್ಬೇಕೀಗ. ಇವತ್ತು ನನಗೆ ಜಯ ಬೇಡ, ನನ್ನ ಜೊತೆ ಇರಿ ಸಾಕು. ಆಮೇಲೆ
ಬರೀ ಇವೆಲ್ಲ ಜಯ ಎಲ್ಲ 5 ನಿಮಿಷ ಕೊಟ್ಟೋಯ್ತದೆ. ನಮ್ಮ ಜೊತೆ ನಮ್ಮ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಭಕ್ತಗೂ ಭಗವಂತನಿಗೂ ಇರೋಂಥ ಸಂಬಂಧ ಇರಬೇಕು. ನಾವೇಂತಕ್ಕೆ ಹೋಗ್ತೀವಿ ಧರ್ಮ ಪೀಠಗಳಿಗೆ ಏಂತಕ್ಕೆ ಹೋಗ್ತೀವಿ? ನೆಮ್ಮದಿ ಬೇಕು, ಸಮಾಧಾನ ಬೇಕು, ಶಾಂತಿ ಬೇಕು, ಮಕ್ಳಿಗೆ ಒಳ್ಳೇದಾಗಬೇಕು, ಕುಟುಂಬ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ. ಇನ್ನು ಬೇರೆ ಏಂತಕ್ಕೆ ನಾವು ಹೋಗ್ತೀವ? ಇಲ್ಲಿಗೆ ನೀವು ಏಂತಕ್ಕೆ ಬಂದಿದ್ದೀರಿ? ನಿಮ್ಗೆಲ್ಲ ಒಳ್ಳೇದಾಗಬೇಕು, ನಿಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಸ್ವಾರ್ಥವನ್ನ ಬದಿಗಟ್ಟು ನೀವೆಲ್ಲ ಬಂದಿದ್ದೀರಿ. ಒಂದು ದೊಡ್ಡ ಇತಿಹಾಸ ಇರೋಂಥ ಒಂದು ಧರ್ಮ ಇದು. ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ ರವರು ನಿಮ್ಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತರ ಸಮುದಾಯ ಅಂತೇಳಿ ಘೋಷಣೆ ಮಾಡಿದ್ದನ್ನ ಸೋನಿಯಾ ಗಾಂಧಿ ಅವರ ಆದೇಶದ ಮೇಲೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಅದೊಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರಿದು. ನಮ್ಗೆ 2 ಕೈ ದೇವ್ರು ಕೊಟ್ಟವನು, 2 ಕೈ. ಒಂದು ನಮ್ಗೆ ನಾವು ಕಾಪಾಡೋದು, ಒಂದು ನಂಬುದವ್ರನ್ನ ನಾವು ಬೇರೆಯವ್ರನ್ನ ಕಾಪಾಡೋದು. ಹಂಗೆ ನಂಗೆ ನಾ ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನೀವು ಕೂಡ ನಮ್ಮನ್ನ ನಂಬಿ ನಮ್ಮನ್ನ ಇಲ್ಲಿ ಕರೆಸಿದ್ದೀರಿ. ನಿಮ್ಮನ್ನು ಕೂಡ ಕಾಪಾಡಬೇಕಂದು ನಮ್ಮ ಕರ್ತವ್ಯ. ಶ್ರೀಗಳ ಪಾದ ಕೇಳ್ತೀನಿ, ನಿಮ್ಮನ್ನ ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನ ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಮಂತ್ರಿಗಳು ಏನಿದ್ದೇವೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈಗಾಗಲೇ ಮಟ್ಟೆ ವಿಚಾರ ಲಕ್ಷ್ಮಿ ಅವರು ಹೇಳಿದ್ದಾರೆ. ಕ್ಯಾಬಿನೆಟ್ ನಲ್ಲೂ ಕೂಡ ಅವರು ಸತೀಶ್ ಅವರು ಹೋರಾಟ ಮಾಡಿದ್ದಾರೆ. ಯಾವುದು ಚಿಂತೆ ಮಾಡೋದು ಬೇಡ, ನಿಮ್ಗೆ ಯಾವುದು ಬಲವಂತ ಇಲ್ಲ. ಸರ್ಕಾರ ಆದೇಶಕ್ಕೆ ನಾವು ಪಾಲನೆ ಮಾಡಿ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ, ನಿಮ್ಮ ಪದ್ಧತಿಯನ್ನ ರಕ್ಷಣೆ ಮಾಡೋಂಥ ಕೆಲಸ ನಾವು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗಂತೂ ಒಂದು ನಂಬಿಕೆ, ದೇವ್ರು ನಮ್ಗೆ ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಸಿಗ್ತಕ್ಕ ನಿಮ್ಮನ್ನ ಪ್ರಾಮಾಣಿಕವಾದ ಸೇವೆಯನ್ನ ಮಾಡಿ ನಿಮ್ಮ ಹೃದಯವನ್ನ ಗೆಲ್ಲುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.